ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸತ್ಯಂಗೆ ಹೇಗೆಲ್ಲ ಹೇಳಿದ್ರು ಅವಳು ರಾಜೀನಾಮೆ ಕೊಡೋದಕ್ಕೆ ಒಪ್ಕೊಳ್ಳೇ ಇಲ್ಲ. ತನ್ನ ಕೈಯಾರ ತಾನೇ ತನ್ನ ಸಂಸಾರ ಹಾಳು ಮಾಡ್ಕೋತಿದ್ದಾಳೆ. ಅವಳು ಯಾವಾಗ ತಾನೇ ಮನೆಯವ್ರ ಮಾತು ಕೇಳಿದಾಳೆ? ಆನೆ ನಡೆದಿದ್ದೆ ದಾರಿ ಅಂತ ಅನ್ಕೊಂಡ್ಬಿಟ್ಟಿದ್ದಾಳೆ. ನೀನೇನ್ ಮಹಾ ನಾವೇ ಹೇಳ್ದಂಗೆ ಕೇಳಿರೋದು? ಸತ್ಯ ಗಂಡು ಬೀರಿನೇ ಇರಬಹುದು, ಆದರೆ ಅವಳು ಯಾವತ್ತೂ ನಮ್ಗೆ ಅಗೌರವ ತೋರಿಸಿಲ್ಲ. ನಿನಗೆ ಗೌರವ ಅಂದ್ರೇನೆ ಏನು ಗೊತ್ತಿಲ್ವಲ್ಲೇ? ಮತ್ತೆ ನೀವು ಅವ್ರ ಹತ್ರ ರಾಜೀನಾಮೆ ತಗೊಳ್ಳೋದಕ್ಕೆ ಹೇಳಬಾರ್ದಾಗಿತ್ತು. ಅವ್ರು ಎಷ್ಟು ಕಷ್ಟಪಟ್ಟು ಈ ಕೆಲಸನ ತಗೊಂಡಿದ್ದಾರೆ ಅಂತ ನಿಮಗೆ ಗೊತ್ತಲ್ವಾ? ಹೌದು ಅಮ್ಮ, ಸತ್ಯಕ್ಕ ಯಾವತ್ತೂ ತಪ್ಪು ಮಾಡಲ್ಲ. ಹೀಗೆ ಮಾಡಿದ್ದಾರೆ ಅಂದ್ರೆ ಅದ್ರ ಹಿಂದೆ ಬಲವಾದ ಕಾರಣ ಇದ್ದೇ ಇರುತ್ತೆ. ಅದನ್ನ ಅವರೇ ಸರಿ ಮಾಡ್ಕೊತಾರೆ. ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಇದ್ರೆ ಅವರಿಗೆ ಬೆಂಬಲ ಕೊಟ್ಟಂಗಾಗತ್ತೆ. ಹೌದು ಜಾನಕಿ, ಇನ್ನೊಂದು ಸ್ವಲ್ಪ ದಿನ ಕಾಯೋಣ ಕಣೆ. ನಮಸ್ಕಾರ ಬಾಲವ್ರೆ, ಹೊರಗಡೆ ಬರ್ಬೋದಾ? ನಮಸ್ಕಾರ, ಬನ್ನಿ ರಂಗನಾಥ್ ಅವರೇ. ಕೂತ್ಕೊಳ್ಳಿ. ಇವರು ರಂಗನಾಥ್ ಅಂತ, ಲೈಫ್ ಇನ್ಶೂರೆನ್ಸ್ ಏಜೆಂಟ್. ಮೊನ್ನೆ ದರ್ಶಿನಿ ಹತ್ರ ಸಿಕ್ಕಿದಾಗ ಇನ್ಶೂರೆನ್ಸ್ ಮಾಡಿಸ್ಕೊ ಅಂದರು. ನನಗೂ ಮಾಡಿಸ್ಕೋಬೇಕು ಅನಿಸ್ತು, ಅದಕ್ಕೆ ಕರೆದಿದ್ದೀನಿ. ಇನ್ಶೂರೆನ್ಸ್ ಒಂದಿದ್ಬಿಟ್ರೆ ನಿಮ್ಮನ್ನು ಕಾಯಕ್ಕೆ ಯಾರೋ ಒಬ್ರಿದ್ದಾರೆ ಅಂತ ಅರ್ಥ. ನಿಮ್ಗೆ ಹುಷಾರಿಲ್ಲದೆ ಹೋದರೆ ಹಾಸ್ಪಿಟ್ಲ್ ಖರ್ಚು ನೋಡ್ಕೊಳ್ಳೋದಕ್ಕೆ ಹೆಲ್ತ್ ಇನ್ಶೂರೆನ್ಸ್ ಇದೆ. ಜೀವಕ್ಕೇನಾದರೂ ಆದರೆ ನಿಮ್ಮ ಮನೆಯವ್ರನ್ನ ಕಾಪಾಡೋದಕ್ಕೆ ಲೈಫ್ ಇನ್ಶೂರೆನ್ಸ್ ಇದೆ. ಎರಡೂ ಮನುಷ್ಯನಿಗೆ ಬಹಳ ಮುಖ್ಯ ನೋಡಿ. ಹೌದಪ್ಪ, ಈಗಂತೂ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಅದಕ್ಕೆ ನಮ್ಮೆಲ್ರಿಗೂ ಇನ್ಶೂರೆನ್ಸ್ ಮಾಡಿಸೋಣ ಅಂತಲೇ ಕರೆದಿದ್ದು. ನಿಮಗೆ ಮಾಡ್ಕೊಳ್ಳಿ ಅಳಿ ಅಂದರೆ ನಮಗೆಲ್ಲ ಯಾಕೆ? ನನ್ನ ತಾಯಿ ಅಜ್ಜಿ ಇದ್ದಿದ್ರೆ ನಾನು ಮಾಡಿಸ್ತಿದ್ದೆ ತಾನೆ. ಈಗಲೂ ಅದನ್ನೇ ಮಾಡ್ತಾ ಇದ್ದೀನಿ. ರಂಗನಾಥ್ ಅವರೇ, ಅದೇನು ಅಂತ ನೋಡಿ. ಎಷ್ಟು ಒಳ್ಳೆಯವನು ನನ್ನ ಹುಡುಗ. ಎಲ್ರಿಗೂ ಇನ್ಶೂರೆನ್ಸ್ ಮಾಡಿಸ್ತಾ ಇದ್ದಾನೆ, ಜವಾಬ್ದಾರಿ ಕಲ್ತ್ಕೋತಾ ಇದ್ದಾನೆ. ಇವನನ್ನ ಈ ಕೋಳಿ ಪಿಳ್ಳೆ ಹೊಡ್ಕೊಳಕ್ ನೋಡ್ತಾ ಇದೆ, ನಾನು ಬಿಟ್ಬಿಡ್ತೀನಾ? ಬಾಲವ್ರೆ, ನಿಮ್ಮನ್ನು ಸೇರಿಸಿ ಒಟ್ಟು 5 ಪಾಲಿಸಿನಾ? ಇಲ್ಲ, 4 ಪಾಲಿಸಿ ಅಷ್ಟೇ. ಅಜ್ಜಿ, ಅತ್ತೆ, ನಂದು, ಮತ್ತೆ ನನ್ನ ಮದುವೆ ಆಗೋ ಹುಡುಗಿ ರುಕ್ಕೋದು. ನನ್ನನ್ನು ಬೇಕು ಅಂತಾನೆ ನಿನ್ನ ಲೈಫಿಂದ ಆಚೆ ಇಡ್ತಿದ್ಯಾ ಬಾಲ. ನೀನು ನನಗೆ ಪಾಲಿಸಿ ಮಾಡಿಸಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಅವಳನ್ನ ಮದುವೆ ಆಗೋಳು ಅಂತ ಯಾಕಂದೆ? ಒಂದು ನಿಮಿಷ. ಎರಡದು ಪಾಲಿಸಿ ಅಮೌಂಟ್ ಇದರಲ್ಲೇ ಇದೆ. ಸರಿ ಬಾಲವ್ರೆ, ಒಂದು ನಿಮಿಷ.
ಇದರಲ್ಲಿ ನನ್ನ ಡೀಟೇಲ್ಸ್ ಎಲ್ಲ ಇದೆ, ಓಕೆನಾ? ಇವನಿಲ್ಲ ಅಂದ್ರೇನು, ಬೇರೆಯವ್ರ ಹತ್ರ ಪಾಲಿಸಿ ಮಾಡಿಸ್ತೀನಿ. ಅಕ್ಕ, ಈಗೇನಕ್ಕ ಮಾಡೋದು? ಕಾರ್ತಿಗೆ ಬೇಲ್ ಬೇರೆ ಸಿಗ್ತಾ ಇಲ್ಲ. ಅವನು ಇನ್ನು ಎಷ್ಟು ದಿನ ಅಂತ ಜೈಲಲ್ಲೇ ಇರಬೇಕು? ನನ್ನ ಮಗ 4 ಗೋಡೆ ಮಧ್ಯೆ ಇದ್ದಾನೆ ಅನ್ನೋದನ್ನ ನೆನೆಸ್ಕೊಂಡ್ರೇನೆ ಕರಳಿ ಕತ್ತಿ ಹಾಕ್ದಾಗ ಅನಿಸ್ತಾ ಇದೆ ಊರ್ಮೇಳ. ಸುಖವಾಗಿ ಬೆಳೆದವನು ಕಣೆ ಅವನು. ಕಷ್ಟ ಅನ್ನೋದೇ ಗೊತ್ತಿರಲಿಲ್ಲ. ಕಟ್ಕೊಂಡವಳ ದಿಸೆಯಿಂದ ನನ್ನ ಮಗನಿಗೆ ಹೀಗೆಲ್ಲ ಆಗೋಯ್ತು. ದೊಡ್ಡಮ್ಮ, ಅಮ್ಮ, ದೊಡ್ಡಮ್ಮ, ಏನಾಯ್ತು ರೀತು? ಅದಕ್ಕೆ ಬಗ್ಗೆ ಏನ್ ನ್ಯೂಸ್ ಬರ್ತಾ ಇದೆ ಇಲ್ಲಿ ನೋಡಿ. ಇನ್ನೇನ್ ಬಂದಿರತ್ತೆ? ಗಂಡನ್ನ ಅರೆಸ್ಟ್ ಮಾಡಿದ ಮಹಾ ಸಾಧಕಿ ಅಂತ ಬಂದಿರತ್ತೆ. ಅಯ್ಯೋ ದೊಡ್ಡಮ್ಮ, ಅದೆಲ್ಲ ಇಲ್ಲಿ ನೋಡಿ. ಗಂಡನನ್ನೇ ಅರೆಸ್ಟ್ ಮಾಡಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ ಇನ್ಸ್ಪೆಕ್ಟರ್ ಸತ್ಯ ನಿಜವಾದ ಬಣ್ಣ ಬಯಲಾಗಿದೆ. ಸಮಾಜದ ಮುಂದೆ ಅರೆಸ್ಟ್ ನಾಟಕ ಆಡಿ ಬೆನ್ನ ಹಿಂದೆ ಜೈಲಲ್ಲೇ ಗಂಡನ ಸೇವೆ ಮಾಡ್ತಿರೋ ಪತಿವ್ರತ ಶಿರೋಮಣಿ. ಒಳಗೊಳಗೆ ಗಂಡನನ್ನ ಸೇಫ್ ಗಾರ್ಡ್ ಮಾಡಲು ನೋಡ್ತಿದ್ದಾರೆ. ಈ ಕೇಸ್ನಿಂದ ಗಂಡನನ್ನ ಬಚಾವ್ ಮಾಡೋಕೆ ಪ್ರಯತ್ನ ಪಡ್ತಿದ್ದಾರೆ ಅನ್ನೋದು ಇದೀಗ ಬರ್ತಿರೋ ಸುದ್ದಿ. ಇನ್ಸ್ಪೆಕ್ಟರ್ ಸತ್ಯಾರ ಇಂತಹ ಡಬಲ್ ಸ್ಟ್ಯಾಂಡರ್ಡ್ ಬಗ್ಗೆ ಜನ ಏನ್ ಹೇಳ್ತಾರೆ ಬನ್ನಿ ತಿಳ್ಕೊಳ್ಳೋಣ. ತೆಗಿಯ ಇದನ್ನ, ಏನ್ ನೋಡೋದು ಇದನ್ನ? ಏನೇ ಉರ್ಮಿ ಹೀಗೆಲ್ಲ ಬರ್ತಾ ಇದೆ? ನಿಜವಾಗ್ಲೂ ಅದ್ಗೆ ಅಣ್ಣನ್ನ ಸೇಫ್ ಗಾರ್ಡ್ ಮಾಡಕ್ ನೋಡ್ತಾ ಇದ್ದಾರಾ? ಸುಮ್ಮನೆ ಇರು ರೀತು. ಅವಳಿಗೆ ಅಷ್ಟೊಂದು ಕಾಳಜಿ ಇದ್ದಿದ್ರೆ ಅವನನ್ನು ಅರೆಸ್ಟೇ ಮಾಡ್ತಿರ್ಲಿಲ್ಲ. ಕರ್ಮ, ಈ ನ್ಯೂಸ್ ಬೇರೆ ಹೀಗೆ ಬರ್ತಾ ಇದೆ. ಇದರಿಂದಾಗಿ ನನ್ನ ಮಗನ ಜನ ಏನಾದ್ರು ತಪ್ಪಾಗಿ ತಿಳ್ಕೊಂಡು ಅವನಿಗೆ ಇನ್ನೂ ತೊಂದರೆ ಆದ್ರೆ, ಇವನು ಇನ್ಸ್ಪೆಕ್ಟರ್ ಗಂಡ ಅಂತ ಜನರಿಗೆ ಗೊತ್ತಾಗಿ ಇವನ್ ಬಗ್ಗೆ ಜನರಿಗೆ ಕೆಟ್ಟ ಅಭಿಪ್ರಾಯ ಬಂದ್ರೆ, ಅಯ್ಯೋ ದೇವ್ರೆ, ಏನಪ್ಪ ಮಾಡೋದು? ಮತ್ತೊಂದು ಹೊಸ ಸಂಕಷ್ಟ ಬರ್ತಾ ಇದೆಯಲ್ಲ. ಅಕ್ಕ, ನೀನು ಹೇಳಿದ್ಮೇಲೆ ನನಗೂ ಹಾಗೆ ಅನಿಸ್ತಿದೆ. ಇದರಿಂದ ಪೊಲೀಸ್ನವರು, ಮೀಡಿಯಾದವರು ಕಾರ್ತಿಕ್ ಜೊತೆ ಕಟ್ಟವಾಗಿ ನಡ್ಕೊಂಡ್ರೆ ಏನಕ್ಕ ಮಾಡೋದು? ಈ ಅತ್ತಿಗೆಯಿಂದ ಅಣ್ಣನ ಜೀವನನೇ ಹಾಳಾಗೋಯ್ತು. ನಿಂತ್ಕೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.